ನೀರಿನಂತೆ ದುಡ್ಡು ಚೆಲ್ಲುವ ಅವನ ಬಗ್ಗೆ ಹುಡುಗಿಯರಿಗೆ ಪ್ರೀತಿ ಬಹಳ. ಸಾತ್ವಿಕನ ಕಾಲೇಜಿನಲ್ಲೂ ಹುಡುಗಿಯರಿದ್ರು. ಅವನ ಸಹಪಾಠಿಗಳು ಅವರಿಗೆ ಲೈನ್ ಹೊಡೆಯುತ್ತಿದ್ದುದುಂಟು. ಆದರೆ ಜೇಬಿನಲ್ಲಿ ನಯ ಪೈಸೆ ಇಲ್ಲದ ಸಾತ್ವಿಕನ ತಂಟೆಗೆ ಮಾತ್ರ ಯಾವ ಹುಡುಗಿಯರು ಬರ್ತಿರಲಿಲ್ಲ. ಅವನು ಸಿನಿಮಾ ಕ್ಯಾಂಟೀನಿಗೆ ಹಣ ಪೋಲ್ ಮಾಡ್ತಿರಲಿಲ್ಲ. ಅವನ ಉಡುಪು ನಡವಳಿಕೆ ಹಿತಮಿತ ಗಂಭೀರ. ಆದರೆ ಪ್ರಜ್ವಲ್ನಲ್ಲಿ ಅದ್ಯಾವ ಮೋಡಿ ಇತ್ತೋ ಎಲ್ಲ ಹುಡುಗಿಯರು ಅವನ ಬೆನ್ನು ಹತ್ತಿದ್ರು. ಅವರ ವಾಸ ಮಾಡುವ ರಸ್ತೆಯಲ್ಲೇ 4 ಮಾರ್ವಡಿ ಕುಟುಂಬಗಳಿದ್ದವು. ಆ ಮನೆಯಲ್ಲಿ ಹುಡುಗಿಯರಿಗೆಲ್ಲ ಪ್ರಜ್ವಲ್ನೆಂದರೆ ಪ್ರಾಣ. ಪ್ರತಿದಿನ ಯಾರಾದ್ರೊಬ್ಳು ಕಾಲೇಜಿಗೆ ಹೋಗಲು ಅವನ ಕಾರನ್ನು ಆಶ್ರಯಿಸುತ್ತಿದ್ಲು. ಸದಾ ಕಾರಿನಲ್ಲಿ ಹುಡುಗಿಯರನ್ನು ತುಂಬಿಸ್ಕೊಂಡು ಓಡಾಡುವ ಮಗನ ಬಗ್ಗೆ ವೈಶಾಲಿ ತಲೆ ಬಿಸಿ ಮಾಡ್ಕೊಳ್ತಿರ್ಲಿಲ್ಲ. ಪ್ರಜ್ವಲ್ ದೀಪಾವಳಿ ಹೋಳಿ ಹಬ್ಬಗಳಲ್ಲಿ ಅವರೊಡನೆ ಸ್ವಚ್ಛಂದವಾಗಿ ಆಟ ಆಡ್ತಿದ್ದ. ಹೋಳಿ ಹಬ್ಬಕ್ಕೆ ಪ್ರಜ್ವಲ್ 4 ಬಾಟ್ಲು ವಿಸ್ಕಿ ಖರೀದಿಸಿ ಹೋಕುಲಿ ನೀರಿನ ಜೊತೆ ಅದನ್ನು ಮಿಶ್ರಣ ಮಾಡಿ ಹುಡುಗಿಯರಿಗೆ ಎರಚುತ್ತಿದ್ದ. ಇದೆಂತಹ ಮೋಜಿನಾಟ ಎಂದು ಸಾತ್ವಿಕನಿಗೆ ಕಸಿವಿಸಿಯಾಗ್ತಿತ್ತು. ನಮ್ಮ ಪ್ರಜ್ಜು ತುಂಬ ಸೋಷಿಯಲ್. ಅವನಿಗೆ ಊರು ತುಂಬ ಫ್ರೆಂಡ್ಸ್. ಫ್ರೆಂಡ್ಶಿಪ್ನಲ್ಲಿ ಹುಡುಗರು ಹುಡುಗಿಯರು ಅನ್ನೋ ಭೇದ ಭಾವ ಅವನಿಗಿಲ್ಲ. ಎಲ್ಲರೂ ಒಂದೇ ಅಂತಾನೆ ಎಂದು ವೈಶಾಲಿ ಮಗನ ದುರಭ್ಯಾಸಕ್ಕೆ ವಿಶಾಲ ಮನೋಭಾವದ ಹೊದಿಕೆ ಒದಿಸಿ ಸಂಭಾಳಿಸ್ತಿದ್ಲು. ರಾಖಿ ಹಬ್ಬದ ಸಮಯದಲ್ಲಿ ಮಾರ್ವಾಡಿ ಮನೆಯ ಹುಡುಗಿಯರೆಲ್ಲ ಪ್ರಜ್ವಲ್ಗೆ ರಾಖಿ ಕಟ್ಟಲು ತಾ ಮುಂದು ನಾ ಮುಂದು ಎಂದು ಪೈಪೋಟಿ ನಡೆಸ್ತಿದ್ರು. ಮುದ್ದಾದ ಹುಡುಗಿಯರು ಅವನ ಬಗ್ಗೆ ತೋರುವ ಸೋದರಿಯರ ವಾತ್ಸಲ್ಯವನ್ನು ಕಂಡು ಸಾತ್ವಿಕ್ ಆಶ್ಚರ್ಯದಿಂದ ತನ್ನ ಆತ್ಮೀಯ ಗೆಳೆಯ ವಿಕ್ರಮ್ನನ್ನು ಕೇಳ್ದ. ನಮ್ಮ ಪ್ರಜ್ವಲ್ ಎಷ್ಟು ಬ್ರಾಡ್ ಮೈಂಡೆಡ್, ಎಷ್ಟು ಜನ ಹುಡುಗಿಯರಿಗೆ ಅಣ್ಣನ ಹಾಗೆ ಪ್ರೀತಿ ತೋರಿಸ್ತಾನೆ ನೋಡಿದ್ಯಾ? ವಿಕ್ರಮ್ ನಕ್ಬಿಟ್ಟ. ಅಣ್ಣನ ಹಾಗೆ ಪ್ರೀತಿ ತೋರಿಸ್ತಾನ? ನಿನಗೆಲ್ಲೋ ಭ್ರಾಂತಿ. ನಿಮ್ಮ ಪ್ರಜ್ವಲ್ ರಾಖಿ ಕಟ್ಟೋ ಹುಡುಗಿಯರಿಗೆ ಯದ್ವ ತದ್ವ ದುಡ್ಡು ಕೊಡ್ತಾನೆ. ಅದಕ್ಕೆ ಆ ಹುಡುಗಿಯರು ಅವನ ಹಿಂದೆ ಬೀಳೋದು ಗೊತ್ತಾ? ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಕೂಡಿಟ್ಟಿರೋ ಗಂಟು ಖಾಲಿ ಮಾಡೋಕೆ ಇವನೊಬ್ಬನೇ ಸಾಕು. ಅಬ್ಬಾ ಹುಡುಗಿಯರೇ, ದುಡ್ಡಿಗಾಗಿ ಸ್ನೇಹಿತ ಅಣ್ಣನಾಗಬಲ್ಲ, ಪ್ರಿಯಕರನೂ ಆಗಬಲ್ಲ. ಮನಿ ಫಿಕ್ಸ್ ಎವ್ರಿಥಿಂಗ್. ಆ ಪ್ರಪಂಚವೇ ಹಣದ ಮೇಲೆ ನಿಂತಿದೆ ಎಂದು ಸಾತ್ವಿಕನಿಗೆ ಜಿಗುಪ್ಸೆಯಾಯಿತು. ಸದಾ ಕಾರಿನಲ್ಲಿ ಹುಡುಗಿಯರನ್ನು ತುಂಬಿಕೊಂಡು ಓಡಾಡುವ ಮಗನ ಬಗ್ಗೆ ವೈಶಾಲಿ ತಲೆ ಬಿಸಿ ಮಾಡ್ಕೊಳ್ತಿರ್ಲಿಲ್ಲ. ನಮ್ಮ ಪ್ರಜ್ಜು ತುಂಬ ಸೋಷಿಯಲ್. ಅದಕ್ಕೆ ಅವನಿಗೆ ಊರು ತುಂಬ ಫ್ರೆಂಡ್ಸ್. ಫ್ರೆಂಡ್ಶಿಪ್ನಲ್ಲಿ ಹುಡುಗರು ಹುಡುಗಿಯರು ಅನ್ನೋ ಭೇದ ಭಾವ ಅವನು ಬೆಳೆಸ್ಕೊಂಡಿಲ್ಲ. ಎಲ್ಲರೂ ನನಗೆ ಒಂದೇ ಅಂತಾನೆ ಎಂದು ಅವನ ದುರಭ್ಯಾಸವನ್ನು ವೇದಾಂತದ ಹೊದಿಕೆಯಿಂದ ಮುಚ್ಚಿ ಮಗನನ್ನು ಸಂಭಾಳಿಸ್ಕೊಳ್ತಿದ್ಲು. ಒಮ್ಮೆ ಸಾತ್ವಿಕ್ ಕ್ಲಾಸ್ ಮುಗಿಸಿ ವಿಕ್ರಮನ ಜೊತೆ ಜ್ಯೂಸ್ ಕುಡಿಯಲು ಸ್ನ್ಯಾಕ್ಸ್ ಬಾರಿಗೆ ಹೋದಾಗ ಪ್ರಜ್ವಲ್ ಹುಡುಗಿಯೊಬ್ಬಳ ಜೊತೆ ಕುಳಿತು ಮಾತನಾಡುತ್ತಿದ್ದುದನ್ನು ಅವನು ಕಂಡು ಸಾತ್ವಿಕ್ ದಿಗ್ಭ್ರಾಂತನಾದ. ಪ್ರಜ್ವಲ್ ಈ ಹುಡುಗಿನ ದಿನ ಲೈಬ್ರರಿ ಹತ್ರ ಮೀಟ್ ಮಾಡ್ತಾನೆ. ಈ ವಿಷಯ ನಿಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ವಾ? ವಿಕ್ರಮ್ ಕೇಳಿದಾಗ ಸಾತ್ವಿಕ್ ಅಪಮಾನದಿಂದ ಕೆಂಪೇರ್ದ. ಮನೆಯವರಿಗೆ ಹೇಳಿ ರಾಜಾರೋಷವಾಗಿ ಅವಳನ್ನು ಮೀಟ್ ಮಾಡೋ ಹಾಗಿದ್ರೆ ಇಲ್ಲಿ ಯಾಕೆ ಕಳ್ಳತನದಿಂದ ಅವಳನ್ನು ಕರ್ಕೊಂಡು ಬರ್ತಿದ್ದ? ಆ ಹುಡುಗಿ ಯಾರಂತ ನಿನಗೆ ಗೊತ್ತಾ? ಮನಿಷಾ ಅಂತ. ಅವನ ಸ್ಕೂಲ್ನಲ್ಲೇ ಓದ್ತಾ ಇದ್ಲು. ಹೈಸ್ಕೂಲಿನಿಂದಲೇ ಪ್ರಾರಂಭವಾಗಿರೋ ಗೆಳೆತನ ಇದು. ಬಿಡಿಸೋದು ಅಷ್ಟು ಸುಲಭ ಅಲ್ಲ. ನಮ್ಮ ಮನೆಯಲ್ಲಿ ಯಾರಿಗೂ ಇದು ಗೊತ್ತಿಲ್ಲ. ಇವತ್ತು ಅವನ ಮನೆಗೆ ಬಂದಾಗ ಅವನಿಗೆ ಬುದ್ಧಿ ಹೇಳ್ತೀನಿ. ವಿಕ್ಕಿ, ಇನ್ನೊಂದ್ಸಲ ಅವಳನ್ನು ಮೀಟ್ ಮಾಡೋಕ್ಕೆ ಅವನನ್ನು ನಾನು ಬಿಡಲ್ಲ. ಸಾತ್ವಿಕ್ ಆವೇಶದಿಂದ ನೋಡಿದಾಗ ವಿಕ್ರಮ್ ಸೊಟ್ಟಗೆನಕ್ಕ. ಕೆಡೋಕ್ಕೆ ಹೊರಟಿರುವವರಿಗೆ ಬುದ್ಧಿ ಹೇಳ್ಬೋದು. ಈಗಾಗಲೇ ಕೆಟ್ಟು ಹೋಗಿರುವವರಿಗೆ ಯಾವ ಮೂರ್ಖರು ಬುದ್ಧಿ ಹೇಳ್ತಾರೆ? ನಿಜವಾಗ್ಲೂ ಪ್ರಜ್ವಲ್ ಅಷ್ಟೊಂದು ಮುಂದುವರೆದಿದ್ದಾನ? ಕಣಿ ಕೇಳು, ಅವನು ಹೈಸ್ಕೂಲ್ನಲ್ಲಿ ಆಡಿರೋ ಆಟ ಯಾವುದು? ನನ್ನ ಕಸಿನ್ ನಿರಂಜನ್ ನಿಮ್ಮ ಪ್ರಜ್ವಲ್ ಕ್ಲಾಸ್ಮೇಟ್. ಅವನೆಲ್ಲ ಗುಣಗಾನ ಮಾಡ್ತಾನೆ ಕೇಳು. ವಿಕ್ರಮ್ ನಕ್ಕ. ನಿಮ್ಮ ಪ್ರಜ್ವಲ್ ತನ್ನ ಕ್ಲಾಸಿನಲ್ಲಿರೋ ಸೋನಿಯಾ ಅನ್ನೋ ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡೋಕ್ಕೆ ಹೋಗಿ ಅವಳ ಕೈಯಲ್ಲಿ ಮೊಕ್ಕಕ್ಕೆ ಉಗಿಸ್ಕೊಂಡಿದ್ದ. ಸ್ಕೂಲ್ನಲ್ಲಿ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಹೇಗೋ ಈ ಮನಿಷಾ ಅನ್ನೋ ಹುಡುಗಿ ಅವನ ಬಲೆಗೆ ಸಿಕ್ಬಿದ್ದಿದ್ದಾಳೆ. ಇವಳ ಸ್ನೇಹ ಎಷ್ಟು ದಿನಗಳು ಇರುತ್ತೋ ನೋಡಬೇಕು. ಸಾತ್ವಿಕ್ ಮಾತನಾಡಲಿಲ್ಲ.
ಇಷ್ಟು ಮುಂದುವರೆದಿರುವ ಪ್ರಜ್ವಲ್ ಖಂಡಿತ ತನ್ನ ಸಲಹೆ ಕೇಳಲಾರ. ಹಿಂದೆ ದೊಡ್ಡಪ್ಪ ದೊಡ್ಡಮ್ಮನಿಗೆ ಅವನ ಬಗ್ಗೆ ದೂರು ಹೇಳಲು ಹೋಗಿ ಚೀಮಾರಿ ಹಾಕಿಸ್ಕೊಂಡಿದ್ದು ಅವನಿನ್ನೂ ಮರೆತಿರಲಿಲ್ಲ. ಆದರೆ ಹೀಗೆ ಬಿಟ್ಟರೆ ಪ್ರಜ್ವಲ್ನಿಂದ ನಮ್ಮ ಮನೆಯ ಹೆಸರು ಬೀದಿಗೆ ಬರುತ್ತದೆ ಎಂದು ಅವನು ಗುಟ್ಟಾಗಿ ಸುಮತಿಗೆ ಮಾತ್ರ ಈ ವಿಷಯ ತಿಳಿಸ್ದ. ಅವಳು ಹವಣಿಸಿದಂತೆ ಬೆಚ್ಚಿ ಬೆರಗಾಗಲಿಲ್ಲ. ಬದಲಾಗಿ ಬೇಸರದಿಂದ, ನಾನು ಅವರಿವರ ಬಾಯಿಂದ ಅವನ ಕಲ್ಯಾಣ ಗುಣಗಳನ್ನೆಲ್ಲ ಕೇಳಿದ್ದೀನಿ ಸಾಧ್ವಿ. ನಾವು ಮಾತನಾಡೋಕೆ ಹೋದರೆ ನಿಮ್ಮ ದೊಡ್ಡಮ್ಮ ಮೈ ಮೇಲೆ ಜಗಳಕ್ಕೆ ಬರ್ತಾಳೆ. ಏನು ಮಾಡೋದು ಹೇಳು? ನಮ್ಮ ಹಣೆ ಬರಹ ಅಂತ ನಾವು ಸುಮ್ಮನಿರಬೇಕು ಎಂದು ವಿಷಾದದಿಂದ ನುಡಿದ್ಲು. ನಾವೀಗ ಎಲ್ಲ ತಿಳಿದು ಸುಮ್ಮನಿದ್ಬಿಟ್ರೆ ದೊಡ್ಡಪ್ಪನಿಗೆ ಅನ್ಯಾಯ ಮಾಡಿದ ಹಾಗೆ ಆಗಲ್ವೇನಮ್ಮ? ಈ ವಿಷಯದಲ್ಲಿ ನಿಮ್ಮ ದೊಡ್ಡಪ್ಪ ಏನು ಮಾಡೋಕ್ಕಾಗತ್ತೆ ಸಾಧ್ವಿ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಗಾದೆ ಕೇಳಿಲ್ವಾ? ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳನ್ನು ಬಿಗಿ ಹಿಡಿದು ಅವರಿಗೆ ಶಿಸ್ತು ಕಲಿಸಿ ಅವರನ್ನು ಸರಿಯಾದ ದಾರಿಗೆ ತರೋದು ತಂದೆ ತಾಯಿಯರ ಕರ್ತವ್ಯ. ಕರ್ತವ್ಯ ಭ್ರಷ್ಟರಾದ ತಂದೆ ಯಾವ ಮುಖ ಹೊತ್ಕೊಂಡು ಮಗನ ಹಿಂದೆ ನಿಂತು ಅವನಿಗೆ ಬುದ್ಧಿ ಹೇಳ್ತಾರೆ? ಆಗೆಲ್ಲ ಮಗ ಮಾಡಿದ್ದೆ ಚೆನ್ನ ಅಂತ ಅವನನ್ನು ಮೆರೆಸಿ ಈಗ ಅವನು ಕೆಟ್ಟ ದಾರಿಗಿಳಿದ ಮೇಲೆ ತಲೆ ಚಚ್ಕೊಂಡ್ರೆ ಏನು ಪ್ರಯೋಜನ? ಹಿಂದೆ ಹಣದ ಬಲದಿಂದ ಅವನ್ ಮಾಡಿದ ತಪ್ಪನ್ನೆಲ್ಲ ಮುಚ್ಚಿಟ್ರು. ಈಗ ಅದೇ ಹಣ ಅವನ ತಪ್ಪು ಹಾದಿಗೆ ಎಳೆದುಕೊಂಡು ಹೋಗ್ತಿದೆ. ನಮ್ಮ ಇಂಟರ್ಫಿಯರೆನ್ಸ್ನಿಂದ ಯಾವುದು ಈಗ ಸರಿಪಡಿಸೋಕೆ ಸಾಧ್ಯವಿಲ್ಲ ಬಿಡು. ಯಾಕೆಂದರೆ ಒಳ್ಳೆ ಮಕ್ಕಳನ್ನು ಪಡೆಯೋಕ್ಕೂ ಹಿಂದಿನ ಜನ್ಮದ ಪುಣ್ಯ ಮಾಡಿರಬೇಕು ಎನ್ನುವಾಗ ಸುಮತಿಯ ಹೆಮ್ಮೆಯ ದೃಷ್ಟಿ ಮಗನತ್ತ ಹರಿತು. ಈ ತಾಯಿ ತಂದೆಯರ ವಾತ್ಸಲ್ಯ ಅರಿಯದೆ ತಾನು ಪ್ರಜ್ವಲ್ಗೆ ಹೋಲಿಸ್ಕೊಂಡು ಮಾನಸಿಕವಾಗಿ ಕಂಗೆಡ್ತಿದ್ದ ದಿನಗಳು ನೆನಪಾದಾಗ ಸಾತ್ವಿಕನಿಗೆ ತನ್ನ ಬಗ್ಗೆಯೇ ನಾಚಿಕೆಯಾಯಿತು. ಒಳ್ಳೆಯ ತಂದೆ ತಾಯಿಗಳನ್ನು ಪಡೆಯೋಕ್ಕೂ ಅದೃಷ್ಟ ಮಾಡಿರಬೇಕು ಅಲ್ವೇನಮ್ಮ ಎಂದು ಅವನು ಹೇಳಿದಾಗ ಸುಮತಿ ನಕ್ಕು ಅವನ ತಲೆ ಕೊಡವಿದ್ಲು. ಆಶ್ಚರ್ಯದ ಸಂಗತಿ ಏನೆಂದರೆ ತನ್ನ ಚಟುವಟಿಕೆಗಳು ನಡೆಯುವ ಪ್ರಜ್ವಲ್ ತಾನು ಫೇಲ್ ಆದ ಸಬ್ಜೆಕ್ಟ್ಗಳಲ್ಲಿ ಜೀವನಾಂಶ ತೆಗೆದುಕೊಂಡು ಉತ್ತೀರ್ಣನಾಗಿ ಕಾಲೇಜಿಗೆ ಕಾಲಿಟ್ಟ. ಕಾಲೇಜಿಗೆ ಬಂದ ಮೇಲೆ ಅವನು ಅಟ್ಟಹಾಸ ಹೆಚ್ಚಾಯಿತು. ಮೊದಲು ಕದ್ದು ಮುಚ್ಚಿ ಸಿಗರೇಟ್ ಸೇರ್ತಿದ್ದವನು ಈಗ ಬಹಿರಂಗವಾಗಿ ಮೂಗಿನಿಂದ ಬಾಯಿನಿಂದ ಹೊಗೆ ಬಿಡ್ತಾ ಮನೆಯಲ್ಲಿ ಓಡಾಡ್ತಿದ್ದ. ಏನಣ್ಣ ಇದು? ಮನೆಯೆಲ್ಲ ಸಿಗರೇಟ್ ವಾಸನೆ. ನಿನ್ನ ಮಗನಿಗೆ ಮನೆಯೊಳಗೆ ಸೇದ್ಬೇಡ ಅಂತ ಹೇಳೋಕ್ಕಾಗಲ್ವಾ? ಗೋಪಾಲ ಗೋವಿಂದನ ಮೇಲೆ ಸಿಡಿಮಿಡಿಗೊಳ್ತಿದ್ದ. ದಿನ ಬೆಳಗಾದರೆ ತನ್ನ ವೃತ್ತಿಯಲ್ಲಿ ಮುಳುಗೋಗ್ತಿದ್ದ ಗೋವಿಂದನಿಗೆ ಮಗನನ್ನು ವಿಚಾರಿಸ್ಕೊಳ್ಳಲು ಬಿಡುವೆಲ್ಲಿದೆ? 5 ನಿಮಿಷಕ್ಕೂ ಅವನ ಮೊಬೈಲ್ ಫೋನ್ ಅವನಿಗೆ ಕರ್ತವ್ಯವನ್ನು ನೆನಪು ಮಾಡ್ಕೊಳ್ತಿತ್ತು. ತನ್ನ ಸ್ವಂತ ಮಗ ಸಿಗರೇಟ್ ಸೇದುವ ವಿಷಯವೂ ಅವನಿಗೆ ಗೊತ್ತಿರಲಿಲ್ಲ. ಏನೋ ಪ್ರಜ್ಜು, ನೀನು ಸ್ಮೋಕ್ ಮಾಡ್ತೀಯಾ? ಈ ದುರಭ್ಯಾಸ ಯಾರು ಹೇಳ್ಕೊಟ್ರು ನಿನಗೆ? ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನು ಹೊಸದಾಗಿ ನಿನಗೆ ಹೇಳ್ಕೊಡ್ಬೇಕಾ? ಪ್ರಜ್ವಲ್ ಉತ್ತರಿಸುವ ಮುನ್ನವೇ ವೈಶಾಲಿ ಅವನ ಬೆಂಬಲಕ್ಕೆ ಬರ್ತಿದ್ಲು. ಏನು ಗೋವಿಂದ್, ನೀವು ಅನಾಗರಿಕರ ಹಾಗೆ ಬಿಹೇವ್ ಮಾಡ್ತೀರಿ? ಸ್ನೇಹಿತರ ಜೊತೆ ಸೇರಿದಾಗ ಇದೆಲ್ಲ ಮಾಮೂಲು. ಹೈ ಸೊಸೈಟಿ ಲೈಫ್ನಲ್ಲಿ ನಾವು ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಮ್ಮ ದೇಶಪಾಂಡೆ ಮನೆಯಲ್ಲಿ ತಂದೆ ತಾಯಿ ಮಗ ಮಗಳು ಎಲ್ಲ ಒಟ್ಟಿಗೆ ಸೇರಿ ಸಿಗರೇಟ್ ಸೇದ್ತಾರೆ, ಡ್ರಿಂಕ್ಸ್ ತಗೊಳ್ತಾರೆ ಗೊತ್ತಾ? ಮಗನಿಗೆ ಬುದ್ಧಿ ಹೇಳೋದು ಅನಾಗರಿಕತೆ ಎಂದು ಭಾವಿಸುವ ಹೆಂಡತಿಯ ಮುಂದೆ ಗೋವಿಂದ್ ಏನು ವಾದ ಮಾಡಿಯಾನು? ಏನಾದರೂ ಮಾಡ್ಕೊಳ್ಳಿ, ನೀನುಂಟು ನಿನ್ನ ಮಗ ಉಂಟು ಎಂದು ಅಲ್ಲಿಂದ ಕಾಲ್ ತೆಗೆದ್ಬಿಟ್ಟ. ಕಾಶಿನಾಥ್ ಸ್ವರ್ಗರಸ್ಥರಾದ ಮೇಲೆ ವೈಶಾಲಿಯ ಹೆಸರಿನಲ್ಲಿ ಅವರ ಆಸ್ತಿಯೆಲ್ಲ ಬಿಟ್ಟು ಹೋಗಿದ್ರು. ಆ ದೆಸೆಯಿಂದ ಅವಳು ಮಗನಿಗೆ ಕೈ ತುಂಬ ಖರ್ಚು ಮಾಡಲು ಹಣ ಕೊಡ್ತಿದ್ಲು. ನೀನು ಬಿಗ್ ಇಂಡಸ್ಟ್ರಿಯಲಿಸ್ಟ್ ಕಾಶಿನಾಥರ ಮೊಮ್ಮಗ. ನಮ್ಮ ಘನತೆ ಗೌರವ ಉಳಿಸ್ಕೊಳ್ಬೇಕಾದ್ರೆ ನಿನ್ನ ಪಾಕೆಟ್ ಎಂದು ಖಾಲಿ ಆಗಬಾರ್ದು ಗೊತ್ತಾ ಪ್ರಜ್ಜು? ನಿನ್ಗೆಷ್ಟು ಪಾಕೆಟ್ ಮನಿ ಬೇಕೋ ನನ್ನನ್ನು ಕೇಳು ಎಂದು ಅವನನ್ನು ಪ್ರೋತ್ಸಾಹಿಸ್ತಿದ್ಲು. ತನ್ನ ಡಂಬಾಚಾರ ತೋರಿಸ್ಕೊಳ್ಳುವ ಸಲುವಾಗಿ 2 ಕ್ಲಬ್ 2 ರೆಸಾರ್ಟ್ಗಳಿಗೆ ಮೆಂಬರ್ ಆಗಿದ್ಲು. ಈಗ ಅವಳು ಮನೆ ಸೇರ್ತಿದ್ದಿದೆ ಅಪರೂಪ. ಪಾರ್ಟಿ, ಗೆಟ್ ಟುಗೆದರ್, ಪಿಕ್ನಿಕ್, ಆ್ಯನಿವಲ್ ಡೇ ಎಂದು ದಿನಕ್ಕೊಂದು ಸಂಭ್ರಮದ ಹೆಸರು ಹೇಳ್ತಾ ಹೊರಗೆ ಕಾಲ್ ತೆಗೆಯುವ ತಾಯಿ ತನ್ನ ಚಟುವಟಿಕೆಗಳನ್ನು ನಿಯಂತ್ರಿಸೋದಿಲ್ಲವೆಂದು ಪ್ರಜ್ವಲ್ಗೆ ಧೈರ್ಯ ಬಂತು. ಸಾಧ್ವಿ,
ನಾನು ಮನುಷ್ಯ, ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತೀವಿ, ಅವಳು ನನ್ನನ್ನು ಮದುವೆ ಆಗ್ತಾಳಂತೆ ಎಂದು ಉತ್ಸಾಹದಿಂದ ಹೇಳಿದಾಗ ಅವನ ಮುಖದಲ್ಲಿ ಲಾಸ್ಯವಾಡ್ತಿದ್ದ ಸಂತಸ, ಉದ್ವೇಗವನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಸಾತ್ವಿಕನಿಗಿರಲಿಲ್ಲ. ನೀನು ಅವಳನ್ನು ಪ್ರತಿದಿನ ಮೀಟ್ ಮಾಡ್ತೀಯಾ? ಹೌದು. ಅಷ್ಟು ಹೊತ್ತು ಏನು ಮಾತನಾಡ್ತೀರಿ? ಸಾತ್ವಿಕ್ ಪೆದ್ದಾಗಿ ಕೇಳಿದ ಪ್ರಶ್ನೆಗೆ ಪ್ರಜ್ವಲ್ ನಕ್ಬಿಟ್ಟ. ಯಾವ ಆಶ್ರಮಕ್ಕೆ ಸೇರಬೇಕು ಅಂತ ಮಾತನಾಡ್ತಾ ಇರ್ತೀವಿ. ಥೂ, ಹಳ್ಳಿ ಗಾಮಾರನ ಹಾಗೆ ಕೇಳ್ತೀಯಲ್ಲೋ. ಒಂದು ಮುದ್ದಾದ ಹುಡುಗಿ ಜೊತೆ ಮಾತನಾಡಿ ಟೈಮ್ ವೇಸ್ಟ್ ಮಾಡ್ತಾರೇನೋ. ಅವಳ ಕಣ್ಣಲ್ಲೇ ಪ್ರಪಂಚ ಕಾಣ್ಬೋದು, ಅವಳ ತುಟಿಗಳಲ್ಲೇ ಸ್ವರ್ಗ ಅನುಭವಿಸ್ಬೋದು. ಅವೆಲ್ಲ ನಿನ್ಗೆ ಹೇಳಿ ಏನು ಪ್ರಯೋಜನ? ಹೋಗಲಿ, ನಾನು ಮನುಷ್ಯ ಒಳ್ಳೆ ಪೇರ್ ಆಗ್ತೀವಿ ಅಲ್ವಾ? ಪ್ರಜ್ವಲ್ ಕಣ್ಣಲ್ಲಿ ಮಿಂಚು ಹರಿಸಿ ಕೇಳಿದಾಗ ಸಾತ್ವಿಕ್ ಅವನನ್ನೇ ದೀರ್ಘವಾಗಿ ನೋಡ್ದ. ನೀವಿಬ್ರು ಒಳ್ಳೆ ಪೇರ್ ಆಗ್ತೀರಾ ಅಂತ ಯೋಚಿಸೋಕ್ಕೆ ಮುಂಚೆ ನೀನು ಅವಳಿಗೆ ಒಳ್ಳೆಯ ಪತಿ ಆಗ್ತೀಯಾ ಅಂತ ಯೋಚಿಸು. ಶಿಟ್, ನಿನ್ನಂಥ ಗುಗ್ಗುನ ಹುಡುಗಿರ ಬಗ್ಗೆ ಕೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಪ್ರಜ್ವಲ್ ಅವಹೇಳನದಿಂದ ನಕ್ಕ. ಬದುಕಿನಲ್ಲಿ ಎಂತೆಂಥ ಆಪರ್ಚುನಿಟೀಸ್ ಮಿಸ್ ಮಾಡ್ಕೊಳ್ತಾ ಇದೆಯಲ್ಲ. ಗಂಡಾಗಿ ಯಾಕೋ ಹುಡ್ತೆ. ಐ ಪಿಟ್ ಯು. ಸಾತ್ವಿಕ್ ಪ್ರಜ್ವಲ್ನ ಮಾತುಗಳೆಲ್ಲ ಅರ್ಥಹೀನವಾಗಿ ತೋರ್ತು. ಅವನಿಗೆ ಪ್ರಜ್ವಲ್ ಹೇಳಿದಂಥ ಆಪರ್ಚುನಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲು ಸಮಯವಿರಲಿಲ್ಲ. ಸೆಕೆಂಡ್ PUC ಪರೀಕ್ಷೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯದ ಮೇಲ್ಗಾಲು. ಅದು ಅವರ ಜೀವನದ ಹಾದಿಯನ್ನು ನಿರ್ಧರಿಸುವ ಅಳತೆಗೋಲು. ಪಾಠ ಪ್ರವಚನಗಳ ಪ್ರಪಂಚದಲ್ಲೇ ಮುಳುಗಿದ್ದ ಸಾತ್ವಿಕನಿಗೆ ಪ್ರಜ್ವಲ್ನ ದಿನಚರಿಯ ಬಗ್ಗೆ ಯಾವ ಆಸಕ್ತಿಯೂ ಇರಲಿಲ್ಲ. ಯಾಕೋ ಇತ್ತೀಚೆಗೆ ಮನೆ ವಾತಾವರಣವೇ ಸರಿಯಾಗಿಲ್ಲ. ನಿಮ್ಮ ತಾಯಿಗೋಸ್ಕರ ನಾವು ಈ ಮನೆಯಲ್ಲಿ ಇರಬೇಕಾಗಿದೆ. ನಿಮ್ಮ ಅಣ್ಣ ಅತ್ತಿಗೆ ಏನು ಸಂಸಾರ ಮಾಡ್ತಾರ್ರಿ? ಒಬ್ಬರ ಮುಖ ಒಂದೊಂದು ಕಡೆ, ಒಬ್ಬೊಬ್ಬರ ಸಮಯ ಒಂದೊಂದು ತರಹ. ಆ ಹುಡುಗನಂತೂ ಹೇಳೋರಿಲ್ಲದೆ ಹದ್ದು ಮೀರಿ ಹೋಗ್ತಿದ್ದಾನೆ. ವೈಶಾಲಿಗಾದರೂ ತನ್ನ ಗಂಡ ಮಗನ ಬಗ್ಗೆ ಚಿಂತೆ ಇಲ್ವೇನ್ರಿ? ಸುಮತಿ ಆಗಾಗ ಗೋಪಾಲನ ಬಳಿ ಗೊಣಗ್ತಿದ್ಲು. ಹೋಗ್ಲಿ ಬಿಡು, ನಮ್ಮ ತಾಪತ್ರಯವೇ ನಮಗೆ ಹಾಸಿ ಒತ್ಕೊಳ್ಳುವಷ್ಟು ಇದೆ. ಅಮ್ಮ ಬದುಕಿರೋ ತನಕ ನಾವೆಲ್ಲ ಒಂದೇ ಸೂರಿನ ಕೆಳಗೆ ಇರೋಣ. ಗೋಪಾಲ ನಿರ್ಲಿಪ್ತನಾಗಿ ನುಡಿಯುತ್ತಿದ್ದ. ಅಂದು ಭಾನುವಾರ ಆದ್ರಿಂದ ಅಪರೂಪವಾಗಿ ಎಲ್ಲರೂ ಮನೆಯಲ್ಲಿ ಇದ್ರು. ಪ್ರಜ್ವಲ್ ಮಾತ್ರ ಮಾಮೂಲಿನಂತೆ ತನ್ನ ಗೆಳೆಯರೊಡನೆ ಸುತ್ತಾಡಲು ಹೋಗಿದ್ದ. ಯಾವ ದಿನವೇ ಆಗಲಿ, ಯಾವ ವಾರವೇ ಆಗಿರಲಿ, ಅವನು ಬೆಳಗ್ಗೆ ಮನೆ ಬಿಟ್ಟರೆ ಹಿಂತಿರುಗ್ತಿದ್ದಿದ್ದೇ ರಾತ್ರಿಯೇ. ಮಧ್ಯಾಹ್ನ ಮನೆಯವರೆಲ್ಲ ಊಟ ಮುಗಿಸಿ ವಿಶ್ರಮಿಸ್ಕೊಳ್ತಿದ್ದಾಗ ಹೊರಬಾಗಿಲ ಕರೆಗಂಟೆ ಸದ್ದಾಯಿತು. ಇಷ್ಟು ಹೊತ್ತಿನಲ್ಲಿ ಯಾರು ಇರಬಹುದೆಂದು ಕುತೂಹಲದಿಂದ ಸುಮತಿ ಬಾಗಿಲು ತೆಗೆದಾಗ ಇಬ್ಬರು ಗಂಡಸರು ನಿಂತಿದ್ರು. ಡಾಕ್ಟರ್ ಗೋವಿಂದ್ ಅವರ ಮನೆ ಇದೆ ತಾನೆ? ಹೌದು. ಅವರು ಮನೆಯಲ್ಲಿದ್ದಾರಾ? ಕರೀರಿ, ನಾವು ಅವರ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು. ಅವರು ಮಾತನಾಡುವ ಶೈಲಿ ಗಮನಿಸಿದ್ರೆ ಅವರಿಗೆ ಕನ್ನಡ ಭಾಷೆ ಸರಿಯಾಗಿ ಬರ್ತಿರ್ಲಿಲ್ಲವೆಂದು ಸುಲಭವಾಗಿ ಗುರುತಿಸ್ಬೋದಿತ್ತು. ಬನ್ನಿ ಕುತ್ಕೊಳ್ಳಿ, ಕರಿತೀನಿ. ಸುಮತಿ ಅವರನ್ನು ಒಳಗೆ ಆಹ್ವಾನಿಸಿ ಅಜಾರದಲ್ಲಿ ಕೂರಿಸಿ ಒಳಗೆ ರೂಮಿನಲ್ಲಿ ಹಾಸಿಗೆ ಮೇಲೆ ಅಡ್ಡಾಗಿದ್ದ ಗೋಪಾಲನ ಬಳಿ ಬಂದ್ಲು. ರೀ, ನಿಮ್ಮ ಅಣ್ಣನ್ನ ಕೇಳ್ಕೊಂಡು ಯಾರೋ ಇಬ್ರು ಗಂಡಸರು ಬಂದಿದ್ದಾರೆ. ಯಾರಂತೆ? ನಾನು ಹೇಗೆ ಕೇಳಲಿ? ಕಾರಿನಲ್ಲಿ ಬಂದಿದ್ದಾರೆ. ನೋಡಿದ್ರೆ ಸೂಟ್ ಬೂಟ್ ಹಾಕೊಂಡು ದೊಡ್ಡ ಮನುಷ್ಯರ ಹಾಗೆ ಕಾಣ್ತಾರೆ. ಇನ್ನು ನಾನು ಹೆಚ್ಚು ಪ್ರಶ್ನಿಸಿದ್ರೆ ನಾವು ಅನಾಗರಿಕರು ಅಂತ ವೈಶಾಲಿ ನಮ್ಮನ್ನೇ ತರಾಟೆಗೆ ತೆಗೆದುಕೊಳ್ತಾಳಷ್ಟೇ. ಹೆಂಡತಿಯ ಮಾತಿಗೆ ನಗುತ್ತಾ ಗೋಪಾಲ ತಾನೇ ಎದ್ದು ಮಹಡಿ ಏರಿ ಗೋವಿಂದನಿಗೆ ಸುದ್ದಿ ಮುಟ್ಟಿಸಿದಾಗ ಅವನು ನಿಲುವಂಗಿ ಸರಿಪಡಿಸ್ಕೊಳ್ತಾ ಎದ್ದು ಬಂದ. ಯಾರೇ ಅದು? ಭಾನುವಾರ ಆರಾಮವಾಗಿ ರಿಲ್ಯಾಕ್ಸ್ ಮಾಡೋಕೆ ಬಿಡಲ್ವಲ್ಲ? ವೈಶಾಲಿ ಗೊಣಗಿ ಕೋಣೆಯ ಬಾಗಿಲಿನಿಂದಲೇ ಪರದೆ ಸರಿಸಿ ಅಜಾರದತ್ತ ಬಾಗ್ ನೋಡಿದ್ಲು. ಯಾರದು? ನಿಮ್ಮ ಪೇಷಂಟ್ಸಾ ಅಥವಾ ಡಾಕ್ಟರ್ಸಾ? ಯಾರೋ ಗೊತ್ತಾಗಿಲ್ಲ, ವಿಚಾರಿಸ್ಕೊಂಡು ಬರ್ತೀನಿ ತಾಳು. ಗೋವಿಂದ ಕೆಳಗಿಳಿದು ಬಂದಾಗ ಗಂಡಸರಿಬ್ಬರಲ್ಲಿ ಮಧ್ಯ ವಯಸ್ಸಿನವರು ಎದ್ದು ನಿಂತರು. ನೀವೇ ಡಾಕ್ಟರ್ ಗೋವಿಂದ್ ಇರಬೇಕು, ಹೌದಾ? ಹೌದು, ಕೂತ್ಕೊಳ್ಳಿ. ಪ್ರಜ್ವಲ್ ನಿಮ್ಮ ಮಗ ತಾನೆ ಎಂದಾಗ ಗೋವಿಂದ್ ಹುಬ್ಬೆರೆಸಿದ. ಹೌದು, ಆದರೆ ಅವನು ಮನೆಯಲ್ಲಿಲ್ಲ, ಫ್ರೆಂಡ್ಸ್ ಜೊತೆ ಎಲ್ಲೋ ಹೊರಗೆ ಹೋಗಿದ್ದಾನೆ. ನೀವು ಪ್ರಜ್ವಲ್ನ ಭೇಟಿಯಾಗೋಗಿ ಬಂದಿದ್ದೀರಾ? ಅವನ ಸುದ್ದಿ ನಮಗೆ ಬೇಡ. ಗೋವಿಂದ್ ಜಿ, ನಾವೀಗ ಮಾತನಾಡೋಕ್ಕೆ ಬಂದಿರೋದು ನಿಮ್ಮ ಜೊತೆಗೆ.
Please subscribe the channel, like and share. Thank you.